ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಅವಾಗ ಇದು ರೆಸೊನೇಟ್ ಆಗುತ್ತೆ. ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ. ಅವರ ಹೆಸರನ್ನು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಥವಾ ಅವ್ರ ಫೋಟೋನಾದರೂ ನೋಡಿ. ಸೊ ಅವರು ಈಗ ಏನು ಯೋಚನೆ ಮಾಡ್ತಿದ್ದಾರೆ ಪ್ರೀತಿಯಲ್ಲಿ. ಇದೇ 4ನೇ ತಾರೀಕು ಜುಲೈ. ಹೌ ಟು ಅಟ್ರಾಕ್ಟ್ ಮನಿ, ಡಿಸೈರ್ ಮನಿನ 7 ಪೋರ್ಟಲಲ್ಲಿ ಹೇಗೆ ಅಟ್ರಾಕ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇರುವಂಥವ್ರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ. ಈ ವರ್ಷದ ಲಾಸ್ಟ್ ಚಾನ್ಸ್ ಅಂತಲೇ ಹೇಳ್ತೀನಿ. ಆಲ್ರೆಡಿ 6 ಮಂತ್ ಕಳೆದು ಹೋಗಿದೆ, ನೀವು ಇನ್ನೂ ಡಿಸೈರ್ ಅಮೌಂಟ್ನ ಅಟ್ರಾಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ದೇರ್ ಈಸ್ ಅ ಗ್ಯಾಪ್, ದೇರ್ ಈಸ್ ಅ ಮಿಸ್ಕನ್ಸೆಪ್ಷನ್, ಅಥವಾ ಏನೋ ಪ್ರಾಬ್ಲಮ್ ಆಗಿದೆ. ಅದನ್ನು ನೀವು ಸರಿ ಮಾಡಿಕೊಂಡು ಉಳಿದಿರುವಂಥ 6 ಮಂತಲ್ಲಿ ನಿಮ್ಮ ಬೇಕಾದಷ್ಟು ಹಣನ ಅಟ್ರಾಕ್ಟ್ ಮಾಡುವುದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಇವತ್ತು 8 ಗಂಟೆಯಿಂದ 10 ಗಂಟೆ ಇರುತ್ತೆ ಈ ಒಂದು ವರ್ಕ್ಶಾಪ್. ಲೆಟ್ ಅಸ್ ಸ್ಟಾರ್ಟ್. ನಿಮ್ಮ ಪರ್ಸನ್ ಈಗ ಪ್ರೀತಿಯಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ? ಎಸ್, ತುಂಬ ಡೀಪಾಗಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಎಷ್ಟೊಂದು ಸತಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣೀರು ಬರ್ತಾ ಇದೆ, ಎಮೋಷನ್ ಆಗ್ತಾ ಇದ್ದಾರೆ. ವಾಟ್ ಈಸ್ ದ ಪ್ರಾಬ್ಲಮ್? ಅಥವಾ ಯಾಕೆ? ಮೇ ಬಿ ನೀವು ತೋರಿಸಿದಂತಹ ಪ್ರೀತಿ, ನೀವು ಕೊಟ್ಟಂತಹ ಪ್ರೀತಿ, ನೀವು ತೋರಿಸಿದಂತಹ ವಿಶ್ವಾಸ, ಮೇ ಬಿ ಅವರು ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ, ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಗೌರವಿಸಲಾಗಲಿಲ್ಲ ಅಂತನೋ ಏನೋ. ಈಗ ಅವ್ರಿಗೆ ಆ ಒಂದು ಪಶ್ಚಾತ್ತಾಪ ಆಗ್ತಾಯಿದೆ. ಪಶ್ಚಾತ್ತಾಪ, ನೋವು, ತುಂಬ ಎಮೋಷನ್ ಆಗ್ತಾ ಇದ್ದಾರೆ. ತುಂಬ ದಿನ ಆಯಿತು ಅನಿಸುತ್ತೆ ನೀವಿಬ್ಬರು ಮಾತಾಡಿ, ಅಥವಾ ತುಂಬ ದಿನ ಆಯಿತು ಅನಿಸುತ್ತೆ ಒಬ್ರಿಗೊಬ್ರು ನಿಮ್ಮ ಎಮೋಷನ್ಸ್ನ ಶೇರ್ ಮಾಡಿಕೊಂಡು. ಮೇ ಬಿ ಅವರು ನೀವು ಮಾತಾಡಿದಾಗ ಅಥವಾ ನಿಮ್ಮ ಮುಂದೆ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊತಾರೆ ಅಷ್ಟೇ. ಬಟ್ ಅವರು ಒಬ್ಬರೇ ಇದ್ದಾಗ ಕಣ್ಣೀರು ಹಾಕುವಂಥದ್ದು, ಅಥವಾ ದೇವ್ರ ಮುಂದೆ ಕಣ್ಣೀರು ಹಾಕುವಂಥದ್ದು, ಇದನ್ನು ಇಲ್ಲಿ ನೋಡ್ಬೋದು. ಅಥವಾ ಇದು ಇಲ್ಲಿ ಚಾನಲ್ ಆಗ್ತಿರುವಂಥದ್ದು. ತುಂಬ ಸತಿ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋವಂಥ ಗಿಲ್ಟ್ ಅವ್ರಿಗೆಲ್ಲೋ ಒಂದು ಕಡೆ ಕಾಡ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಡೀಪಾಗಿ ಹಚ್ಕೊಂಡಿರುವಂಥದ್ದು, ಪ್ರೀತಿ ಮಾಡಿರುವಂಥದ್ದು. ನಿಮ್ಮ ಲೈಫಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಯಿತು, ನಿಮ್ಮಿಬ್ಬರ ಮಧ್ಯ ಪ್ರಾಬ್ಲಮ್ಸ್ ಆಯಿತು, ನಿಮ್ಮಿಬ್ಬರ ಮಧ್ಯ ಡಿಸಿಷನ್ ಮೇಕಿಂಗ್ ಕಷ್ಟ ಆಗಿತ್ತು, ಅಥವಾ ಈ ಸಮಾಜಕ್ಕೋಸ್ಕರ, ಪರಿಸ್ಥಿತಿಗೋಸ್ಕರ ಮೇ ಬಿ ನೀವಿಬ್ಬರು ಡಿಸಿಷನ್ಸ್ನ ತೊಗೊಂಡಿರಬಹುದು. ಅದು ಎಲ್ಲೋ ಒಂದು ಕಡೆ ಅವ್ರನ್ನ ಕಾಡ್ತಾ ಇದೆ, ಅವ್ರಿಗೆ ಅದು ತುಂಬ ಹರ್ಟ್ ಆಗ್ತಾ ಇದೆ. ತುಂಬ ಸತಿ ಅವರು ನಿಮ್ಮ ಫೋಟೋವನ್ನು ನೋಡಿಕೊಂಡು ಸಾರಿ ಕೇಳ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಗೌರ್ಮೆಂಟ್ ಜಾಬಲ್ಲಿ ಇರಬಹುದು, ಗೌರ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರು ಇರಬಹುದು, ಅಥವಾ ಅವರ ಫ್ಯಾಮಿಲಿಗೂ ನಿಮ್ಮ ಬಗ್ಗೆ ಗೊತ್ತಿರುವಂಥದ್ದು, ಅಥವಾ ನಿಮ್ಮ ಫ್ಯಾಮಿಲಿಗೆ ಅವ್ರ ಬಗ್ಗೆ ಗೊತ್ತಿರುವಂಥದ್ದು. ಕೆಲವೊಂದು ಜವಾಬ್ದಾರಿಗಳಿಂದ, ಕೆಲವೊಂದು ಸಿಚುವೇಶನ್ಸ್ಗಳಿಂದ ಅವರು ಅವರಾಗಿ ಇರೋಕ್ಕಾಗ್ತಿಲ್ಲ, ಎಲ್ಲರ ಮುಂದೆನೂ ನಾಟಕೀಯವಾಗಿ ಬದುಕುವಂಥದ್ದು. ಅಥವಾ ನಿಮ್ಮ ಮುಂದೆನೇ ಅವರು ಆ ಎಮೋಷನ್ನ ನಿಮ್ಮ ಮುಂದೆ ಮಾತ್ರ ತೋರ್ಸೋಕ್ಕಾಗ್ತಿದೆ ಅವ್ರ ಕೈಲಿ. ಅಥವಾ ಅವ್ರಿಗಿರುವಂಥ ಪ್ರೆಷರ್, ಅವ್ರಿಗಿರುವಂತಹ ಪೊಸಿಷನ್ನಿಂದನೋ ಏನೋ ಅವರು ನಾರ್ಮಲ್ ಆಗಿ ಈ ಒಂದು ಸಿಚುವೇಶನ್ನ ಫೇಸ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಎಲ್ಲರ ಮುಂದೆ ನಾನು ತುಂಬ ಸ್ಟ್ರಾಂಗ್ ಅಂತ ತೋರಿಸ್ಕೋಬಹುದು, ಆದರೆ ಇನ್ಸೈಡ್ ತುಂಬ ವೀಕ್ ಆಗಿದ್ದಾರೆ. ಸಿಂಹ ರಾಶಿ, ಕರ್ಕಾಟಕ ರಾಶಿ, ಮಿಥುನ ರಾಶಿ, ಕುಂಭರಾಶಿ,
ಕನ್ಯಾ ರಾಶಿ, ಮೇಷ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ, ವೃಶ್ಚಿಕ ರಾಶಿನೂ ಇದೆ. ನಿಮ್ಮ ಪ್ರೀತಿಯಲ್ಲಿ ನೀವು ಮಾತಾಡುವಾಗ ಅಥವಾ ನಿಮ್ಮಿಬ್ಬರ ಡಿಸ್ಕಷನ್ ಬಂದಾಗ ನೀವು ಸಾಕಷ್ಟು ಸತಿ ಹೇಳಿದ್ದೀರಾ, ನನಗೆ ಆಸ್ತಿ, ದುಡ್ಡು, ಅಂತಸ್ತು, ನಿನ್ನ ಯಾವುದೇ ಒಂದು ಮೆಟೀರಿಯಲಿಸ್ಟಿಕ್ ವರ್ಡಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಪ್ರೀತಿ, ನೀನು ಮುಖ್ಯ, ನಿನ್ನ ಪ್ರೀತಿ ಮುಖ್ಯ, ನನಗೆ ಇದೆಲ್ಲ ಡಿಸೈರ್ಸ್ ಇಲ್ಲ. ಯಾಕಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ, ನಿಮಗೆ ದುಡಿಯೋ ಶಕ್ತಿ ಇದೆ, ಅಥವಾ ನಿಮ್ಮ ಒಂದು ಇದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋ ಅಷ್ಟು ನಿಮ್ಮಲ್ಲಿ ಬುದ್ಧಿ ಇದೆ. ಎಸ್, ಆ್ಯಂಡ್ ನಿಮ್ಮ ಇಂಪ್ರೂವ್ಮೆಂಟ್ ಅಥವಾ ನೀವಿವಾಗ ತಗೊಳ್ಳುವಂತಹ ಬೋಲ್ಡ್ ಡಿಸಿಷನ್ಸ್, ಅಥವಾ ಮುಂಚೆ ನೀವು ತುಂಬ ಅಳುಮುಂಜಿ ಆಗಿದ್ರಿ ಅನಿಸುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳ್ತಾ ಇದ್ರಿ ಅನಿಸುತ್ತೆ, ಅಥವಾ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನು ಸತ್ತು ಹೋಗ್ಬಿಡ್ತೀನಿ ಅಥವಾ ಹಾಗೆ ಹೀಗೆ ಈ ಥರ ನೀವು ತುಂಬ ಎಮೋಷನ್ ಆಗ್ತಿದ್ರಿ ಅನಿಸುತ್ತೆ. ಬಟ್ ಇತ್ತೀಚೆಗೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ತುಂಬ ಕಲ್ತ್ಕೊಂಡಿದ್ದೀರಾ, ಅಥವಾ ತುಂಬ ಮುಂದುವರೆದಿದ್ದೀರಾ, ಅಥವಾ ನಾಲೆಡ್ಜಬಲ್ ಪರ್ಸನ್ ಆಗಿದ್ದೀರಾ. ಸೊ ಈಗ ಯಾವ ವಿಷಯಕ್ಕೂ ನೀವು ಹೆದರ್ಕೋತಾ ಇಲ್ಲ, ಯಾವ ವಿಷಯಕ್ಕೂ ನೀವು ಅಂಜುತ್ತಾ ಇಲ್ಲ. ಬಿಕಾಸ್ ನೀವು ಚಕ್ರ ಧ್ಯಾನ ಮಾಡೋದಾಗಿರ್ಬೋದು, ಹೀಲಿಂಗ್ಸ್ನ ಕಲ್ತಿರುವಂಥದ್ದಾಗಿರ್ಬೋದು, ಸಮ್ ಹೀಲಿಂಗ್ ನಿಮ್ಮಲ್ಲಿ ಆಗಿದೆ, ಸಮ್ ಚೇಂಜಸ್ ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ, ಈ ಮಟ್ಟಕ್ಕೆ ನಿಮ್ಮನ್ನು ಹೀಲ್ ಮಾಡಿದೆ, ಈ ಮಟ್ಟಕ್ಕೆ ನೀವು ಚೇಂಜ್ ಆಗಿದ್ದೀರ. ಆ್ಯಂಡ್ ಯಾರ ಲೈಫಲ್ಲಿ ಲವಲ್ಲಿ ಪ್ರಾಬ್ಲಮ್ ಇದೆಯೋ ದಯವಿಟ್ಟು ಲವ್ ಬ್ರಾಸ್ಲೆಟ್ನ ಯೂಸ್ ಮಾಡಿ. ಇದರಲ್ಲಿ ಟೈಗರ್ ಐ ಇದೆ, ಇದು ನಜರ್ ಅಥವಾ ದೃಷ್ಟಿಯನ್ನು ದೂರ ಮಾಡುತ್ತೆ. ಮೂನ್ ಸ್ಟೋನ್ ಇದೆ, ಮೂನ್ ಸ್ಟೋನ್ ಏನು ಅಂದರೆ ಮ್ಯಾನಿಫೆಸ್ಟೇಷನ್ಗಳ ರಾಜ. ಸೊ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂತಂದರೆ ಸ್ಪೆಷಲಿ ಲವ್ ಎಮೋಷನ್ಗೆ ಮೂನ್, ಚಂದ್ರಗ್ರಹನೇ ಇಂಪಾರ್ಟೆಂಟ್. ಓಕೆ, ಅವರು ನಿಮ್ಮನ್ನು ಎಮೋಷನ್ನಾಗಿ ಕನೆಕ್ಟ್ ಆಗಿಲ್ಲ ಅಂತಂದರೆ ಅದು ಲವ್ ಅಲ್ಲ, ಒಂದು ರೀತಿ ಜಸ್ಟ್ ಏನಂತಾರೆ ಮಾತು, ಅಥವಾ ನೀವು ಅಂದ್ಕೊಳ್ಳೋ ರೀತಿ ಪ್ರೀತಿಲಿ ನಡೀತಿಲ್ಲ ಅಂದರೆ ಅದು ಲವ್ ಅಲ್ಲ, ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದು ದೂರ ಆಗಬೇಕು ಅಂದರೆ ಮೂನ್ ಸ್ಟೋನ್ ಹೆಲ್ಪ್ ಮಾಡುತ್ತೆ. ಇನ್ನು ರೋಸ್ ಕ್ವಾರ್ಟ್ಸ್ ನೀವು ನೋಡ್ಬೋದು, ಯಾವಾಗಲೂ ನಾನು ವೇರ್ ಮಾಡಿರ್ತೀನಿ. ಸೊ ಇದು ಹಾರ್ಟ್ ಚಕ್ರನ ಹೀಲ್ ಮಾಡುತ್ತೆ, ನಿಮ್ಮ ಲವ್ ಕನೆಕ್ಷನ್ನ ಸ್ಟ್ರಾಂಗ್ ಮಾಡುತ್ತೆ, ನಿಮ್ಮ ಪ್ರೀತಿಯನ್ನು ಸ್ಟ್ರಾಂಗ್ ಮಾಡುತ್ತೆ. ಪ್ರೀತಿಯಲ್ಲಿ ಇನ್ನಷ್ಟು ನೀವು ಹೊಂದಾಣಿಕೆಯಿಂದ ಇರೋ ಹಾಗೆ ಇದು ಸಹಾಯ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ವೆರಿ ಗುಡ್ ಫಾರ್ ಲವ್ವಲ್ಲಿ ನಿಮಗೆ ಒಂದು ಸಕ್ಸಸ್ ಸಿಗಬೇಕು ಅಂದರೆ ಲವ್ ಬ್ರಾಸ್ಲೆಟ್ನ ಯೂಸ್ ಮಾಡಿ, ಇಟ್ ವಿಲ್ ಹೆಲ್ಪ್. ಇಲ್ಲಿ ಆ ವ್ಯಕ್ತಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಐ ಫಾರ್ಮ್ ಆಗಿದೆ, ಇಲ್ಲಿ ಯು, ಇಲ್ಲಿ ವೈ, ಐ ಲವ್ ಯು ಅನ್ನೋಂಥದ್ದು ಫಾರ್ಮ್ ಆಗಿದೆ. ಮೇ ಬಿ ಅವರು ಡೈರೆಕ್ಟಾಗಿ ನಿಮಗೆ ಹೇಳ್ಕೊಡ್ಲಿಕ್ಕಾಗ್ತಾ ಇಲ್ಲ, ಐ ಲವ್ ಯು, ನಾನೇನು ಬಿಟ್ಟಿರೋಕ್ಕಾಗಲ್ಲ, ಇದನ್ನೆಲ್ಲ ಅವರು ಡೈರೆಕ್ಟಾಗಿ ಹೇಳ್ಕೊಳಕ್ಕಾಗಲ್ಲ. ಬಟ್ ಅವ್ರ ಮನಸ್ಸಲ್ಲಿ ಮನಸ್ಪೂರ್ವಕವಾಗಿ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಏನಂತಾರೆ ಪ್ರೀತಿಯಲ್ಲಿ ಪೂಜಿಸ್ತಾರೆ, ಆರಾಧಿಸ್ತಾರೆ ಅಂತಾರಲ್ಲ, ಆ ರೀತಿ. ಮೇ ಬಿ ರೀಸೆಂಟಾಗಿ ಅವರು ನಿಮ್ಗೆ ಹೇಳಿರ್ಬೋದು, ನಿಂಗೊಂದು ಸೀರೆ ಕೊಡಿಸ್ತೀನಿ, ಅಥವಾ ನೀವು ಅವ್ರಿಗೆ ಸೀರೆ ಕೊಡಿಸ್ತೀನಿ, ಸಮಥಿಂಗ್ ಅಬೌಟ್ ಸೀರೆ ಇಲ್ಲಿ ಡಿಸ್ಕಷನ್ ನಡೆದಿರೋವಂಥದ್ದು, ಅಥವಾ ಯಾವುದಾದ್ರೂ ಒಂದು ಶಾಪಿಂಗಿಗೆ ಹೋಗುವಂಥದ್ದು, ಸಮಥಿಂಗ್ ರಿಲೇಟೆಡ್ ಟು ಕ್ಲೋದಿಂಗ್ ಇಲ್ಲಿ ಚಾನಲ್ ಆಗ್ತಿರೋವಂಥದ್ದು, ಅಥವಾ ಅವ್ರ ಮನೇಲಿ ಅಥವಾ ನಿಮ್ಮ ಮನೇಲಿ ರೀಸೆಂಟಾಗಿ ಯಾವುದಾದ್ರೂ ಮದುವೆ ಸಮಾರಂಭ ಇರಬಹುದು, ಮೇ ಬಿ ಬರ್ಡೇ ಇರಬಹುದು. ಇಲ್ಲಿ ಮೇ ಬಿ ನೀವು ದಿನ ಸೀರೆ ಉಟ್ಕೊಳ್ಳುವಂಥವ್ರು, ಅಥವಾ ಅವರು ದಿನ ಸೀರೆ ಉಟ್ಕೊಳ್ಳುವಂಥವ್ರು, ಮೇ ಬಿ ಸೀರೆನೇ ನಿಂಗೆ ಚೆನ್ನಾಗಿ ಕಾಣುತ್ತೆ, ಇದೇ ವಿಷಯವಾಗಿ ಡಿಸ್ಕಷನ್ ಆಗಿರುವಂಥದ್ದು. ಸೀರೆ ಗಿಫ್ಟಾಗಿ ಕೊಡುವಂಥದ್ದು, ಅಥವಾ ಅದು ಕಲರ್ನ ನಿಮಗೆ ಅವರು ಚೂಸ್ ಮಾಡುವಂಥದ್ದು, ಸಮಥಿಂಗ್ ರಿಲೇಟೆಡ್ ಟು ಸೀರೆ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು. ಇಬ್ಬರೂ ಅಷ್ಟೇ ರಾಘವೇಂದ್ರ ಸ್ವಾಮಿನ ನಂಬುವಂಥವ್ರು, ಇಬ್ಬರೂ ಅಷ್ಟೇ ಸಾಯಿಬಾಬಾನ ನಂಬುವಂಥವ್ರು ಇಲ್ಲಿ ಚಾನಲ್ ಆಗ್ತಿರೋವಂಥದ್ದು, ಶಿವದೇವರನ್ನು ನಂಬುವಂಥವ್ರು ಆರಾಧಕರಾಗಿದ್ದೀರಾ. ಸೊ
ಇಲ್ಲಿ ಟ್ಯಾಟೂ ಹಾಕಿಸ್ಕೊಂಡಿರುವಂಥದ್ದು, ಸ್ಪೆಷಲಿ ನೀವುಗಳು ಇದನ್ನು ಯಾರು ನೋಡ್ತಾ ಇದ್ದೀರೋ, ಈ ವಿಡಿಯೋ ಯಾರು ನೋಡ್ತಿದ್ರು, ಟ್ಯಾಟೂ ಹಾಕಿಸ್ಕೊಂಡಿರುವಂಥದ್ದು ಅಥವಾ ಟ್ಯಾಟೂ ಹಾಕಿಸ್ಕೋಬೇಕು ಅನ್ನೋಂತಹ ಐಡಿಯಾ ಇರೋವಂಥವ್ರು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಪ್ರೀತಿ ಒಂದು ಕಡೆ ಆದರೆ ಇಬ್ಬರು ಹಾಕಿಸ್ಕೋಬೇಕು ಅನ್ನೋದು, ಅಥವಾ ಅವ್ರಿಗೇನು ಇಷ್ಟನೋ ಅದನ್ನು ಕೇಳಿ ನಾನು ಆ ಥರದ್ದೇ ಹಚ್ಚಿ ಹಾಕಿಸ್ಕೋಬೇಕು ಅನ್ನೋಂಥದ್ದು ಇರಬಹುದು. ಆಗಸ್ಟ್ ಮಂತ್ ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮಿಬ್ಬರ ಜೀವನದಲ್ಲಿ ಯಾವುದಾದ್ರೂ ಮೇಜರ್ ಡಿಸಿಷನ್ಸ್ನ ತಗೊಳ್ಳೋವಂಥದ್ದಿದೆ. ಮೇ ಬಿ ಮದುವೆ ಬಗ್ಗೆ ಅಥವಾ ಎಂಗೇಜ್ಮೆಂಟ್ ಬಗ್ಗೆ ಅಥವಾ ನೀವಿಬ್ಬರು ಟ್ರಾವೆಲ್ ಬಗ್ಗೆ. ಯಾಕಂದರೆ ಇಲ್ಲಿ ಎಲ್ಲ ವಯಸ್ಕರು ಇದನ್ನು ನೋಡೋದ್ರಿಂದ ಮೇ ಬಿ ನಿಮ್ಮ ಪ್ರೀತಿ ಡಿಸೈರ್ಸ್, ನಿಮ್ಮ ಪ್ರೀತಿಯ ಒಂದು ಗುರಿ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಸೊ ಇದಾಗಿತ್ತು ಲವ್ ರೀಡಿಂಗ್. ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಯಾರಿಗಾದರೂ ಇವತ್ತು 7/7 ಪೋರ್ಟಲ್ನ ಕ್ಲಾಸ್ ಅಟೆಂಡ್ ಮಾಡೋದಿದ್ರೆ 4ನೇ ತಾರೀಕು ಜುಲೈಯೇ ಇದಿರೋದು ಕ್ಲಾಸು. ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್.